ಚಾನಲ್. ಸೊ ಇವತ್ತು ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮೆಹಂದಿ ಕೋನ್ ನಾವು ಯಾವ ಥರ ಯೂಸ್ ಮಾಡಬೇಕು, ಮೆಹಂದಿ ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು 3 ಸ್ಪೂನ್ಸ್ ಆಫ್ ಮೆಹಂದಿ ಪೌಡರ್ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇದಕ್ಕೆ ನಾನು ಸ್ವಲ್ಪ ಶುಗರ್ ಕೂಡ ತಗೋತೀನಿ ಆ್ಯಂಡ್ ಆಲ್ಸೋ ಸ್ವಲ್ಪ ವಾಟರ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಫಸ್ಟು ನಾವು ಆಲ್ರೆಡಿ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಕೋನ್ಸ್ ಕೂಡ ಇದೆ. ಸೊ ಇದನ್ನು ನಾವು ಆಮೇಲೆ ಇದೆಲ್ಲ ಪ್ರಿಪೇರ್ ಮಾಡಿ ಆಮೇಲೆ ಇದನ್ನು ಫಿಲ್ ಮಾಡೋದು ಕೂಡ ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಶುಗರ್ ನಾನೊಂದು ಸ್ವಲ್ಪ ಹಾಕೋತೀನಿ. ಇದು ಪ್ರಾಕ್ಟೀಸ್ ಮೆಹಂದಿ ಆಗಿರೋದ್ರಿಂದ ನಾನು ಕಾಮನಾಗಿ ಸ್ಟೈನ್ ಬರುವಂಥ ಕೋನ್ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ ನಾನು ಸ್ವಲ್ಪ ಕ್ವಾಂಟಿಟಿ ಲೈಕ್ 1 ಸ್ಪೂನ್ ಅಷ್ಟು ತೊಗೋತಾ ಇದ್ದೀನಿ. 3 ಸ್ಪೂನ್ಸ್ ಆಫ್ ಮೆಹಂದಿ ಪೌಡರ್ ಯೂಸ್ ಮಾಡಿರೋದ್ರಿಂದ ನಾನು 1 ಸ್ಪೂನ್ ಶುಗರ್ನ ತೊಗೋತಾ ಇದ್ದೀನಿ. ಅದು ಲೈಕ್ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಮೆಹಂದಿ ಹಾಕಬೇಕಾದ್ರೆ ಬ್ರೇಕ್ ಆಗಲ್ಲ, ಲೈಕ್ ಡ್ರೈ ಆಗಿ ಬ್ರೇಕ್ ಆಗಲ್ಲ. ಸೊ ಐ ಥಿಂಕ್ ನನಗೆ ಇನ್ನೂ ಒಂದು ಸ್ವಲ್ಪ ಶುಗರ್ ಬೇಕಾಗುತ್ತೆ. ಸೊ ನಾನು 2 ಸ್ಪೂನ್ಸ್ ಆಫ್ ಶುಗರ್ ಹಾಕ್ತಾ ಇದ್ದೀನಿ. ಸೊ ಇದನ್ನು ಲೈಕ್ ಡ್ರೈ ಮಿಕ್ಸ್ ಮಾಡಿ ಫಸ್ಟು. ದೆನ್ ಸ್ವಲ್ಪನೇ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀಟಾಗಿ ಬಬಲ್ಸ್ ಇಲ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಪ್ರಾಕ್ಟೀಸ್ ಮೆಹಂದಿ ಕೋನ್ ಆಗಿರೋದ್ರಿಂದ ನಾವು ವೆಯ್ಟ್ ಮಾಡಿ ಅಥವಾ ಓವರ್ನೈಟ್ ಅದನ್ನು ಬಿಟ್ಟು ಆಮೇಲೆ ಪ್ರಿಪೇರ್ ಮಾಡಬೇಕು, ಸ್ಟೈನ್ ಬರೋವರೆಗೂ ಬಿಟ್ಟು ಆಮೇಲೆ ನಾವು ಯೂಸ್ ಮಾಡಬೇಕು ಅಂತ ಎಲ್ಲ. ಪ್ರಾಕ್ಟೀಸ್ ಮೆಹಂದಿನ ನಾವು ಈ ಥರ ಮಾಡಿಟ್ಟು ಹಾಗೇನೂ ಯೂಸ್ ಮಾಡ್ಕೋಬೋದು. ಬಟ್ ಆ ಶುಗರೆಲ್ಲ ಫುಲ್ಲು ಡಿಸಾಲ್ವ್ ಆಗಬೇಕು. ಸೊ ಡಿಪೆಂಡ್ಸ್ ನೀವು ಯಾವ ಕ್ವಾಲಿಟಿ ಮೆಹಂದಿ ಪೌಡರ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದು ಡಿಪೆಂಡ್ಸ್. ಸ್ಟೈನ್ ಬರುವಂಥ ಮೆಹಂದಿ ಕೋನ್ ಕೂಡ ನಾನು ಮಾಡೋದನ್ನು ಹೇಳ್ಕೊಡ್ತೀನಿ ಇನ್ ಫ್ಯೂಚರ್. ಈಗ ಜಸ್ಟ್ ನಾವು ಪ್ರಾಕ್ಟೀಸ್ ಕೋನ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಸೊ ಇದು ಆಲ್ಮೋಸ್ಟ್ ಆಗಿದೆ. ಒಂದು ಸ್ವಲ್ಪ ಈ ಶುಗರೆಲ್ಲ ಕರಗಕ್ಕೆ ಬಿಡ್ತೀನಿ. ನಾವು ಹೀಗೆ ಅದನ್ನು ಮಿಕ್ಸ್ ಮಾಡ್ತಾನೇ ಇದ್ದರೆ ಕರಗಿಬಿಡುತ್ತೆ ಅದು ಕೂಡ. ಹಾಗೆ ಬಿಟ್ಟರೆ ಆ್ಯಕ್ಚುಲಿ ಕರಗಲ್ಲ. ಹಾಗೆ ನಾವು ಕಲಿಸ್ತಾನೇ ಇದ್ದರೆ ಬೇಗ ಕರಗುತ್ತೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇದನ್ನೊಂದು ಸ್ವಲ್ಪ ಶುಗರೆಲ್ಲ ಕರಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತೆ ಸಿಗ್ತೀನಿ. ಸೊ ಇವಾಗ ನಾನು ಕೋನ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಕೋನ್ ಪೇಸ್ಟ್ ಕೂಡ ಇಟ್ಕೊಂಡಿದ್ದೀನಿ, ಹಾಗೆ ಕೋನ್ನ ರೋಲ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹೇಗೆ ಫಿಲ್ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಈಗ ಇದು ಆಲ್ರೆಡಿ ರೆಡಿ ಇದೆ. ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಆ ಗ್ಲಾಸಲ್ಲಿ ಇದನ್ನು ನಾವು ಶಿಫ್ಟಿಂಗ್ ಪೇಪರ್ ಅಂತ ಹೇಳ್ತೀವಿ. ಸೊ ಈ ಶಿಫ್ಟಿಂಗ್ ಪೇಪರ್ನ ಈ ರೀತಿ ಒಳಗಡೆ ಹಾಕಿ, ಓಕೆ, ಅದ್ರ ಜೊತೆಗೆ ಈ ಸ್ಟಾಕೇಜ್ ಕೂಡ ನಾನು ಈ ರೀತಿ ಒಳಗಡೆ ಹಾಕ್ತಿದ್ದೀನಿ. ಇದು ಫಿಲ್ಟರ್ ಮಾಡೋಕ್ಕೋಸ್ಕರ. ನಮಗೆ ಅದರಲ್ಲಿ ಬಬಲ್ಸ್ ಆ್ಯಂಡ್ ಅದರಲ್ಲಿ ಡಸ್ಟ್,
ಅನ್ವಾಂಟೆಡ್ ಡಸ್ಟ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಶಿಫ್ಟ್ ಮಾಡೋಕ್ಕೆ ಫಿಲ್ಟರ್ ಮಾಡೋಕ್ಕೋಸ್ಕರ ಈ ಶಿಫ್ಟಿಂಗ್ ಪೇಪರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ನಾನು ಇದಕ್ಕೆ ಶಿಫ್ಟ್ ಮಾಡ್ಕೋತೀನಿ. ನೋಡ್ತಿರ್ಬೋದು ಈ ಕನ್ಸಿಸ್ಟೆನ್ಸಿ. ಈಗೇನು ಮಾಡೋದು ಅಂತಂದರೆ ನಾನು ಈಗ ತೊಗೊತೀನಿ. ಹೇಗೆ ಇದನ್ನು ನೀಟಾಗಿ ಈ ಥರ ರೋಲ್ ಮಾಡಿ ನೋಡ್ಬೋದು. ಇದರಲ್ಲಿರುವಂಥ ಎಕ್ಸ್ಟ್ರಾ ಎಲ್ಲನೂ ನಮಗೆ ಒಂದು ಶಿಫ್ಟ್ ಆಗಿಬಿಡುತ್ತೆ. ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಅದು ಇದರೊಳಗಡೆ ಇರುತ್ತೆ. ನಾನು ಅದನ್ನು ಹೀಗೆ ಟೈಟ್ ಮಾಡಿ ನೀವು ಕಟ್ಕೋಬೋದು, ಈ ರೀತಿ ಕಟ್ಕೋಬೋದು. ಇಲ್ಲಾಂದರೆ ರಬ್ಬರ್ ಬ್ಯಾಂಡ್ ಕೂಡ ಹಾಕ್ಕೋಬೋದು. ಇಲ್ಲ ನೀವು ಟೈಟಾಗಿ ಇಟ್ಕೊಂಡು ಶಿಫ್ಟ್ ಮಾಡ್ತೀರಾ ಅಂತಂದ್ರೂ ಓಕೆ. ನಾನು ಟೈಟಾಗಿ ಅದನ್ನು ಕಟ್ಕೊಂಡಿದ್ದೀನಿ ಈಗ. ಓಕೆ, ಲೈಕ್ ಏನೂ ಆಚೆ ಬರದೇ ಇರೋ ಥರ. ಇದು ಫಿಲ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಮೆಹಂದಿನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಮಾಡ್ಕೊಂಡಿರೋಂಥ 2 ಕೋನ್ಸ್ ಇದೆ. ನಾನು ಅಲ್ಲಿ ಇಷ್ಟು ಕಟ್ ಮಾಡಿರ್ತೀನಿ. ಸೊ ನಾನೊಂದು ಶೀಟ್ನ ತೊಗೊತಾ ಇದ್ದೀನಿ. ಸೊ ಇದನ್ನು ಹೇಗೆ ಫಿಲ್ ಮಾಡೋದು ಅಂತ ಹೇಳ್ತೀನಿ. ನಾನು ಫಿಲ್ ಮಾಡ್ತೀನಿ. ಇಲ್ಲೇ ನೋಡ್ಬೋದು. ಓಕೆ, ಸೊ ಇದನ್ನು ಹೀಗೆ ನಾನು ಇನ್ನೊಂದು ಟೇಪ್ ಹಾಕ್ತೀನಿ. ನಾನು ಇನ್ನೂ ಒಂದು ಟೇಪ್ ಹಾಕಿ ಸೆಕ್ಯೂರ್ ಮಾಡ್ತೀನಿ. ನಾನು ಅದನ್ನು ಹೀಗೆ ಪ್ರೆಸ್ ಮಾಡ್ತೀನಿ. ಓಕೆ, ಅದಾದಮೇಲೆ ಟೈಟಾಗಿ ಮೆಹಂದಿ ಆಚೆ ಬರುತ್ತೆ. ಸೊ ನೋ ವರೀಸ್. ಹೀಗೆ ಟೈಟಾಗಿ ಇಟ್ಕೊಂಡು ಹೀಗೊಂದು ಇನ್ನೊಂದು ಹಾಗೆ ನಮಗೆ ಎಷ್ಟು ಗ್ರಿಪ್ಪಲ್ಲಿ ಬೇಕಾಗುತ್ತೆ ಅಂತ ನೋಡಿಕೊಂಡು ಹೀಗೆ ಅದಾದಮೇಲೆ ಇದನ್ನೆಲ್ಲನೂ ಒಂದೇ ಇದರಲ್ಲಿ ಸೆಕ್ಯೂರ್ ಮಾಡೋಕ್ಕೆ ಇನ್ನೂ ಒಂದು ಟೇಪು ಈ ರೀತಿ ಹಾಕ್ತೀನಿ. ಸೊ ದಟ್ ಟೈಟಾಗಿದೆ. ನೋಡ್ಬೋದು ಎಷ್ಟು ನೀಟಾಗಿ ಬರುತ್ತೆ ಅಂತ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ರೆ ಈ ಥರ ನೀಟಾಗಿ ಬರುತ್ತೆ. ಸೊ ನಾವಿಲ್ಲಿ ರೆಡಿ ಮಾಡ್ಕೊಂಡಿರೋಂಥ 2 ಕೋನ್ಸ್ ಇದೆ. ಪ್ರಾಕ್ಟೀಸ್ ಕೋನ್. ಇಲ್ಲಿ ನೋಡ್ಬೋದು ಇದು ಎಷ್ಟು ನೀಟಾಗಿ ನೀವು ಬರಿಬೋದು ಕೂಡ. ಲೈನ್ಸಿಂದ ನಮಗೆ ಇಷ್ಟು ಚೆನ್ನಾಗಿ ಒಂದು ಲೈನ್ ಬರುತ್ತೆ ಅಂತಂದರೆ ನಾವು
ಕೋನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ